ತುಳು ರಂಗಭೂಮಿಯಲ್ಲಿ ಕಳೆದ 35 ವರ್ಷಗಳಿಂದ ರಂಗಭೂಮಿ ಕಲಾವಿದನಾಗಿ ಅಭಿನಯಿಸಿ ಸಾಧಾರಣ ಒಂದು 62 ಸಿನಿಮಾಗಳನ್ನು ಮಾಡಿದ್ದೇನೆ. ಅದರಲ್ಲಿ ಒಂದು 40 ಸಿನಿಮಾ ತುಳು, ಒಂದು 22 ಸಿನಿಮಾ ಕನ್ನಡ ಮಾಡಿದ್ದೀನಿ. ಇತ್ತೀಚೆಗೆ ಬಿಡುಗಡೆಯಾದಂಥ ಕಿಚ್ಚ ಸುದೀಪ್ ಸರ್ ಅಭಿನಯದ ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ಒಂದು ಬಹುಮುಖ್ಯವಾದ ಪಾತ್ರವನ್ನು ಮಾಡಿದ್ದೇನೆ. ಅದಷ್ಟು ಒಂದು ಸಿನಿಮಾ ಜರ್ನಿಯಲ್ಲಿ ನನಗೆ ತುಂಬ ಆತ್ಮೀಯರಾಗಿ ಪರಿಚಯವಾದವರು ಯೋಗರಾಜ್ ಸರ್ ಅವರ ಲೂಡೋ ಸಿನಿಮಾದ ಮುಖಾಂತರ. ಫಸ್ಟ್ ಆಫ್ ಆಲ್ ನಾನು ಅವರ ಇತ್ಯಾದಿ ಒಂದು ಸಿನಿಮಾಕ್ಕೆ ನಾನು ಡಬ್ಬಿಂಗ್ ಕೊಟ್ಟು ಬಂದಿದ್ದೆ. ಅಲ್ಲಿ ಪರಿಚಯ ಆಗಿ ಅಲ್ಲಿಂದ ನಮ್ಮ ಆತ್ಮೀಯತೆ ತುಂಬ ಬೆಳೆದು ಲೂಡೋ ಸಿನಿಮಾದ ಮುಖಾಂತರ ನನಗೆ ಒಂದು ಉತ್ತಮವಾದ ಪಾತ್ರವನ್ನು ಕೊಟ್ಟರು. ಅದರ ನಂತರ ಈ ಸಿನಿಮಾಕ್ಕೂ ನನ್ನನ್ನು ಕರೆಸಿ ಒಳ್ಳೆ ಪಾತ್ರವನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇನೆ. ನಮ್ಮ ನಿರ್ಮಾಪಕರಾದಂಥ ಧರ್ಮಶ್ರೀ ಮಂಜುನಾಥ್ ಸರ್ ಹಾಗೂ ಯೋಗರಾಜ್ ಸರ್ ಅವರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ನಮ್ಮ ನಿರ್ದೇಶಕರಂಥ ಪೂಯ್ ಸುರೇಶ್ ಹಾಗೂ ಶಿವರಾಜ್, ನಾವು ಒಂದು 2 ದಿವಸದಿಂದ ಜೊತೆಯಲ್ಲಿ ಇದ್ದು ಕೆಲಸ ಮಾಡ್ತಿದ್ದೇವೆ, ಅವರಿಗೂ ಧನ್ಯವಾದಗಳು. ನಮ್ಮ ಹೀರೋ ಒಂದು ಸಿನಿಮಾದಲ್ಲಿ ಅವ್ರ ಜೊತೆ ನಾನು ಅಭಿನಯಿಸಿದ್ದೇನೆ. ತುಂಬ ಒಳ್ಳೆ ಕಲಾವಿದ, ಒಳ್ಳೆ ಒಂದು ದೈನ್ಯತೆ ಇರುವಂಥ ಒಂದು ಬೆಳೆಯುವ ಒಂದು ಮೊಳಕೆಯಲ್ಲಿ ಗೊತ್ತಾಗುತ್ತೆ ಅಂತ ಹೇಳುವುದರಲ್ಲಿ ಒಬ್ಬ ಒಳ್ಳೆಯ ಕಲಾವಿದ. ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಉತ್ತಮ ಭವಿಷ್ಯ ಸಿಗಲಿ, ಕರ್ನಾಟಕದಲ್ಲಿ ಒಂದು ಉತ್ತಮ ನಾಯಕ ನಟನಾಗಿ ಬೆಳೆಯಲಿ ಎಂದು ನಾನು ಆಶಿಸುತ್ತೇನೆ. ನಿಮ್ಮೆಲ್ಲರ ಸಹಕಾರ ನಮ್ಮ ತಂಡದ ಮೇಲೆ ಬೇಕು. ಆದಷ್ಟು ಬೇಗ ಚಿತ್ರೀಕರಣ ಆಗಿ ಆದಷ್ಟು ಬೇಗ ನಿಮ್ಮ ಮುಂದೆ ನಾವು ಬರ್ತಾ ಇದ್ದೇವೆ. ನಮಗೆ ನಿಮ್ಮ ಆಶೀರ್ವಾದ ಬೆಂಬಲ ಬೇಕು. ಹಾಗೂ ನಮ್ಮ ಊರಿನ ಪ್ರತಿಭೆ ಧನ್ಯ ಪೂಜಾರಿ ಅಂದರೆ ಧರ್ಮದ ಚಾವಡಿ ಅನ್ನೋ ಒಂದು ಸಿನಿಮಾದಲ್ಲಿ ಅದ್ಭುತ ಅಭಿನಯವನ್ನು ನೀಡಿದ ಒಂದು ನಮ್ಮ ಊರಿನ ಪ್ರತಿಭೆ. ಈ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಯೋಗರಾಜ್ ಸರ್ ಅವರಿಗೆ ಒಂದು ಧನ್ಯ ಪೂಜಾರಿ ಅವರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ. ಮುಂದೆ ಅವರ ಅಭಿನಯವನ್ನು ನೀವು ತೆರೆ ಮೇಲೆ ನೋಡಿ ಆನಂದಿಸಲಿದ್ದೀರಿ. ಅವರಿಗೂ ಇನ್ನಷ್ಟು ಅವಕಾಶಗಳು ಬರಲಿ. ಅನಿಲ್, ನಿಮಗೂ ಇನ್ನಷ್ಟು ಅವಕಾಶ ಬರಲಿ ಎನ್ನುವುದರೊಂದಿಗೆ ನಮ್ಮ ಸಿನಿಮಾಗೆ ನಿಮ್ಮ ಬೆಂಬಲ ಸದಾ ಇರಲಿ. ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ಕೇಳಿಕೊಳ್ತೇನೆ. ಧನ್ಯವಾದಗಳು. ವಾಟ್ ಅ ವಾಯ್ಸ್ ರಮೇಶ್ ಸರ್ ಯು ಹ್ಯಾವ್. ಅದು ರಂಗಭೂಮಿಯ ತಾಕತ್ತು, ಆ ಧ್ವನಿ ಬಂದು ಬಿಡುತ್ತೆ. ಎಲ್ರಿಗೂ ನಮಸ್ಕಾರ. ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿದ್ದಾರೆ ನನ್ನ ಬಗ್ಗೆ, ಮಾತಾಡೋಕ್ಕೇನಿಲ್ಲ. ನಮ್ಮ ಮೂವಿಯಲ್ಲಿ ಎಲ್ಲ ಕಾಸ್ಟ್ಯೂಮ್ ಡಿಸೈನ್ ಎಲ್ಲ ನಾವೇ ಮಾಡಿರೋದು. ಸೊ ಹಂಗಾಗಿ ಈ ಮೂವಿಯಲ್ಲೂ ನಾವೇ ಮಾಡ್ತಾ ಇದ್ದೀವಿ. ಸೊ ಇದೇ ಫಸ್ಟ್ ಟೈಮ್ ನಾವು ಸ್ಟೇಜ್ ಮೇಲೆ ಹತ್ತಿರೋದು. ಸೊ ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡ್ತಿಲ್ಲ, ಬರ್ತಾ ಇಲ್ಲ, ಸಾರಿ. ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಸಾರಿ. ಎಲ್ಲ ರಿಲೀಸ್ ಆದಮೇಲೆ ಮೂವಿದು ನೋಡಿ, ನೀವೇ ನೋಡಿ, ಖುಷಿಯಾಗಿ. ಒಂದು ವರ್ಡ್ ಇಬ್ರು ನಮ್ಮ ಡೈರೆಕ್ಟರ್ ಡೈರೆಕ್ಟ್ರು ಪದೇ ಹೇಳ್ತಾರೆ, ಸಿರಿಕ್ ಅಂದ್ರೆ ನಗದು ಅಂತ ಅರ್ಥ ಅಲ್ವಾ? ಅಂದ್ರೆ ಇಡೀ ಸಿನಿಮಾನಲ್ಲಿ ನಗೋಂಥ ಸೀಕ್ವೆನ್ಸ್ ಬಹಳ ಬರುತ್ತೆ. ಕೊನೆಯಲ್ಲಿ ಒಂದು ಮೆಸೇಜ್ ಕೂಡ ಇದೆ ಅಂತ ಪದೇ ಹೇಳಿದ್ರು ಅವರಿಬ್ರು ಕೂಡ. ಸೊ ಸ್ಟೇಜಲ್ಲೂ ಅದನ್ನು ನಾವು ನೋಡ್ತಾ ಇದ್ವಿ. ಈ ನಗು ಸಿನಿಮಾ ರಿಲೀಸ್ ಆದ್ಮೇಲೂ ಎಲ್ಲರ ಮುಖದಲ್ಲಿ ಇರಲಿ, ಸ್ಪೆಷಲಿ ಪ್ರೊಡ್ಯೂಸರ್ಸ್ ಮುಖದಲ್ಲಿರಲಿ ನಗು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.